ಜೀರಿಗೆ, ಮೆಂತ್ಯ, ಕಾಳು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಸಾಕಾಗುತ್ತೆ. ಸ್ವಲ್ಪ ಕಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಅಂದರೂ ಓಕೆ, ಪರವಾಗಿಲ್ಲ. ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಹುರಿದಿರೋ ಜೀರಿಗೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ. ನೆಕ್ಸ್ಟು ಸ್ವಲ್ಪ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ, ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡಿ ಶೇರ್ ಮಾಡಿ. ಸ್ವಲ್ಪ ಪಾಲಕ್ಕು ತೊಳೆದ್ಬಿಟ್ಟು ಕ್ಲೀನಾಗಿ ಉಪ್ಪು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ, ಯಾಕಂದರೆ ಹುಳ ಎಲ್ಲ ಇರುತ್ತೆ. ಉಪ್ಪು ನೀರಲ್ಲಿ ನೆನೆಸ್ಕೊಂಡ್ರೆ ಹುಳ ಎಲ್ಲ ಹೋಗುತ್ತೆ ಅಂತ. ಆಮೇಲೆ ಚೆನ್ನಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಅರಿಶಿನ, ಅದಕ್ಕೆ ಇಂಗು ಇಷ್ಟ ಇದ್ದವ್ರು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಬೇಡಿ. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಪಲ್ಯ ಯಾವ ಥರ ಮಾಡ್ತೀರಾ ಅದೇ ಥರ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಎಣ್ಣೆನೂ ಹಾಕಬೇಡಿ ಇದಕ್ಕೆ. ನೋಡಿ, ಮುಚ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಬ್ಬಿರೋ ಮಸಾಲ ಹಾಕೊಂಡು ಇದು ತುಂಬ ಕುದಿಬೇಕು, ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ವಾಸನೆ ಎಲ್ಲ ಇರಬಾರ್ದು. ನೋಡಿ, ಮಗ್ಚ್ತಾ ಇರಬೇಕು. ಮಗ್ಚ್ತಾ ಇಲ್ಲ ಅಂದರೆ ಅಡಿ ಹಿಡಿಯುತ್ತೆ. ಯಾಕೆ ಎಣ್ಣೆ ಬದಲು ತುಪ್ಪನೂ ಹಾಕೋಬೋದು. ನಾನಿವತ್ತು ತುಪ್ಪ ಹಾಕ್ತಾಯಿಲ್ಲ, ಯಾಕಂದರೆ ಮಜ್ಜಿಗೆಗೆ ತುಪ್ಪ ಕಾಂಬಿನೇಷನ್ ಚೆನ್ನಾಗಿ, ಮಜ್ಜಿಗೆಗೆ ತುಪ್ಪ ಬೇಡ ಅಂತ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಕುದೀಲಿ ಇದು. ನೋಡಿ, ಚೆನ್ನಾಗಿ ಬಂದಮೇಲೆ ತುಂಬ ಸ್ಮೆಲ್ ಬರುತ್ತೆ. ಬೇಸಿಗೆಯಲ್ಲಿ ಈ ಥರ ಮಾಡಿ ತಿಂದರೆ ಸ್ವಲ್ಪ ಬಾಡಿಯು ಕೂಲ್ ಆಗುತ್ತೆ. ತುಂಬ ಹೀಟು ಅಂತ ಹೇಳಿದವ್ರಿಗೆ ಈ ಥರ ಸಾರು ಮಾಡಿಕೊಡಿ. ಮಜ್ಜಿಗೆ ಆಲ್ರೆಡಿ ನಾನು ಮಜ್ಜಿಗೆಯನ್ನು ಮಿಕ್ಸಿಯಲ್ಲಿ ಕಡ್ದಿಟ್ಕೊಂಡಿದ್ದೆ. ಮಜ್ಜಿಗೆನೂ ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು. ಇದು ಫುಲ್ ಬಿಸಿ ಬಿಸಿ ಮಜ್ಜಿಗೆಗೆ ಹಾಕೋಬೇಡಿ, ಸ್ವಲ್ಪ ತಣ್ಣಗಾದಮೇಲೆ ಮಜ್ಜಿಗೆಗೆ ಹಾಕ್ಕೊಳ್ಳಿ. ನೋಡಿ, ಹಾಕ್ಕೊಂಡು ಮಗ್ಚ್ಕೋಬೇಕು. ಚೆನ್ನಾಗಿ ಮಗ್ಚ್ಕೊಂಡಾದಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಟ್ಟಾದ್ಮೇಲಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೋಡಿ ಒಂದ್ಸರಿ ಮಾಡಿ ನೋಡಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸು, ಇದಕ್ಕೆ ಮಜ್ಜಿಗೆ ಮೆಣಸು ಹಾಕಬೇಕು. ನಾನು ಒಣಮೆಣಸು ಹಾಕ್ತಾಯಿದ್ದೀನಿ. ಮಜ್ಜಿಗೆ ಮೆಣಸು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಇದ್ದವರು ಮಜ್ಜಿಗೆ ಮೆಣಸು ಹಾಕ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಆದಮೇಲೆ, ಒಗ್ಗರಣೆಗೆ ಬೇಕಾದರೂ ಹಿಂಗೆ ಹಾಕೋಬೋದು. ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಒಗ್ಗರಣೆ ಆದಮೇಲೆ ಎಷ್ಟು ರುಚಿಯಾಗಿ ಬಂದಿದೆ ನೋಡಿ.